ಥೂ ಏನ್ ಗುರು ಮತ್ತೆ ಸಿ ಎಸ್ ಕೆದು ಕರ್ಮ. ಈ ಮ್ಯಾಚ್ ನೋಡೋ ಬದಲು ನಿಜವಾಗ್ಲೂ ನಂಗೆ ಏನ್ ಅನಿಸ್ತು ಅಂದ್ರೆ ಕಾರ್ಟೂನ್ ಗೀಟೂನ್ ಹಾಕೊಂಡು ಕೂತ್ಕೊಂಡಿದ್ರೆ ಎಷ್ಟೋ ಸ್ವಲ್ಪ ಕಿಕ್ಕರು ಕೊಡೋದೇನಪ್ಪ ಆ ತರನೇ ಅನ್ಸಿದ್ದು. ನಿಜವಾಗ್ಲೂ ಏನ್ ಹೇಳ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ. ಬೆಳಗ್ಗೆ ಅನಾಲಿಸಿಸ್ ವಿಡಿಯೋದಲ್ಲಿ ನೋಡಿದ್ರೆ ನಮಗೆ ಸಿ ಎಸ್ ಕೆ ಒಳ್ಳೆ ಸಖತ್ತಾಗಿ ಆಡುತ್ತೆ, ಇವತ್ತು ಮ್ಯಾಚ್ ಅನ್ನ ವಿನ್ ಆಗೋ ಚಾನ್ಸಸ್ ಎತ್ ಕಾಣಿಸ್ತಿದೆ, ಇವತ್ತು ಹೊಡಿಯುತ್ತೆ ಹಂಗೆ ಹಿಂಗೆ ಅಂತ ನಾನು ಒಂದ್ ಕಡೆ ಒಂದು ಹೈಪ್ ಅನ್ನ ಕೂಡ ಕೊಟ್ರೆ ಇಷ್ಟು ಕೆಟ್ಟಾಗಿ ಆಡೋದ. ಸ್ಟಾರ್ಟಿಂಗ್ ಬ್ಯಾಟಿಂಗ್ ಅಲ್ಲೇ ಫುಲ್ ಅಲ್ಲೋಲ್ಲ ಕಲ್ಲೋಲ್ಲ ಆಗ್ಬಿಡೋದಲ್ಲಿ ಆಯುಷ್ ಮಾತ್ರ ನಿಂತ್ಕೊಂಡು ಆಡ್ಲಿಲ್ಲ ಅಂದಿದ್ರೆ ಪಾಪ ಅವರು 18 ವರ್ಷದ ಹುಡುಗ ನಿಂತ್ಕೊಂಡು ಆಡಿದ್ಕೆ ಸುಮಾರು 73 ರನ್ ಕೂಡ ಹೊಡ್ಕೊಟ್ಟಿದ್ದು ಆಯುಷ್ ಮಾತ್ರ. ಅದಾದ್ಮೇಲೆ ದುಬೆ ಸ್ವಲ್ಪ ಸಪೋರ್ಟ್ ಕೂಡ ಮಾಡಿದ್ದು. ಅದಾದ್ಮೇಲೆ ಲಾಸ್ಟಿಗೆ ಸರ್ಫರಾಜ್ ಖಾನ್ ಇಂದ ಸ್ವಲ್ಪ ಒಳ್ಳೆ ಬ್ಯಾಟಿಂಗ್ ಅನ್ನ ಕೂಡ ನೋಡಕ್ ಸಿಕ್ತು. ಇವ್ರು 3 ಜನ ನಿಂತ್ಕೊಂಡು ಆಡಿದ್ಕೆ ಇವತ್ತು ಸಿ ಎಸ್ ಕೆ ಸ್ವಲ್ಪ ಸ್ಕೋರ್ ಅನ್ನ ಕೂಡ ಬಂತು. ಅದೇನ್ ಕರ್ಮ ಆಗ್ತಿದೆ ಗೊತ್ತಾಗ್ತಾ ಇಲ್ಲ ಅವರು ಟಾಪ್ ಓಪನರ್ಸ್ ಗೆ. ಈ ಕಡೆ ಸಂಜು ಸ್ಯಾಮ್ಸನ್ ಕೂಡ ಹೋಗಿ ಲಾಸ್ಟ್ ಮ್ಯಾಚ್ 6 ರನ್ ಹೊಡೆದಿದ್ರು ಅನ್ಸುತ್ತೆ, ಈ ಮ್ಯಾಚ್ 7 ಕರೆಕ್ಟ್ ಆಯ್ತು ಅಲ್ಲಿಗೆ. ಅದಾದ್ಮೇಲೆ ಋತುರಾಜ್ ಗೈಕ್ವಾಡ್ ಕೂಡ ಅಷ್ಟೇ, ಕ್ಯಾಪ್ಟನ್ ಹೆಂಗ್ ಆಡ್ಬೇಕು ಕರ್ಮ. ನಂಗೆ ಇನ್ನೊಂದೇನ್ ನಗು ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಅಲ್ಲಿ ಮ್ಯಾಚ್ ಸೆಂಟ್ರಿನ ಯಾರು ಹಂಗೆ ಬೌಂಡ್ರಿ ಹೊಡ್ಸ್ಕೊಂಡ್ ಪ್ರಿಯೇಶ್ ಶರ್ಮನ್ ಹತ್ರ ಋತುರಾಜ್ ಗೈಕ್ವಾಡ್ ಆರಾಮಾಗಿ ಕ್ಲಾಪ್ ಹೊಡ್ಕೊಂಡು ನಿಂತ್ಕೊಂಡಿದ್ದಾರೆ. ಏನ್ ಹೇಳ್ಬೇಕಪ್ಪ, ಇವ್ರು ಮೋಸ್ಟ್ಲಿ ಕೂಲ್ ಕ್ಯಾಪ್ಟನ್ ಧೋನಿಯಿಂದ ನೋಡಿ ಇನ್ಸ್ಪೈರ್ ಆಗಿದ್ರು ಅನ್ಸುತ್ತೆ. ಯಾವುದೇ ಸಿಚುವೇಶನ್ ಬಂದ್ರು ಕೂಡ ನಾವು ಕೂಲ್ ಆಗಿರ್ಬೇಕು ಅಂತ. ಕೂಲ್ ಆಗಿರ್ಬೇಕು ಹೌದು, ಈ ತರ ಹೊಡ್ಸ್ಕೊಂಡಿದ್ರು ಕೂಡ ಕ್ಲಾಪ್ ಹೊಡಿಯೋದು ಏನಿದೆ ಗುರು ಕರ್ಮ. ಒಂದ್ ಅರ್ಥ ಆಗ್ತಾ ಇಲ್ಲ. ಸಿ ಎಸ್ ಕೆ ಅಲ್ಲಿ ಇದೇ ರೀತಿ ಆಡಿದ್ರು ಅಂದ್ರೆ ಟೇಬಲ್ ಕೆಳಗೆ 11ನೇ ಪ್ಲೇಸ್ 12ನೇ ಪ್ಲೇಸ್ 15ನೇ ಪ್ಲೇಸ್ ಏನಾರು ಇತ್ತು ಅಂದ್ರೆ ಅಲ್ಗೂ ಕೂಡ ಕುಸ್ತೋಗ್ಬಿಡ್ತಾರೆ ಅನ್ಸುತ್ತೆ. ಅಷ್ಟು ಹೀನವಾಗಿ ಗೇಮ್ ಪ್ಲೇ ಕೂಡ ಆಡ್ತಾ ಇರೋದು ಸಿ ಎಸ್ ಕೆ ಅವರು. ನಿಜವಾಗ್ಲೂ ಕೂಡ ಬ್ಯಾಟಿಂಗ್ ಲೈನ್ ಕೂಡ ಚೂರು ಸರಿ ಇಲ್ಲ. ಅದಾದ್ಮೇಲೆ ಬೌಲಿಂಗ್ ಅಂತೂ ಕೇಳಂಗೆ ಇಲ್ಲ. ಬಂದವರೆಲ್ಲ ಕೂಡ ಹುಚ್ಚು ನಾಯಿ ಹೊಡ್ಸ್ಕೊಂಡಿದ್ದಾರೆ. ಅಲ್ಲಿ ಪ್ರಿಯೇಶ್ ಶರ್ಮಾ ಅಂತೂ ಕೇಳಂಗಿಲ್ಲ, ಸ್ಟಾರ್ಟಿಂಗ್ ಇಂದಾನೆ ಎತ್ತಿದ್ದು ಅತ್ಲೆ ಕೊಟ್ರು ಬೇಡ ಅಂದ್ರು ಕೊಟ್ರು. ನಂಗೇನೊಂದು ಇವ್ರದ್ದು ಪಂಜಾಬ್ ಕಿಂಗ್ಸ್ ಅವ್ರದ್ದು ಸ್ಟಾರ್ಟಿಂಗ್ ಮ್ಯಾಚ್ ಸ್ಟಾರ್ಟ್ ಆಯ್ತಲ್ಲ, ಒಂದು 3 ಓವರ್ಗೆ ನಂಗೆ ಗೊತ್ತಾಗ್ಬಿಡ್ತು ಹುಚ್ಚನ ಹೊಡೆದಂಗೆ ಹೊಡಿತಾರೆ, ಏನೊಂದು 16-17 ಓವರಲ್ಲೇ ಮ್ಯಾಚ್ ಮುಗಿಸ್ತಾರ ಅಂತ ಅನ್ಕೊಂಡೆ. ಅದರಲ್ಲಿ 18ನೇ ಓವರ್ ತನಕ ಮ್ಯಾಚ್ ಅನ್ನ ಕೂಡ ತಗೊಂಡೋಗಿದ್ದು, ಅಲ್ಲಿಗೆ ಎಂಡ್ ಕೂಡ ಮಾಡಾಕಿದ್ರು. ಈ ತರ ಆಗ್ಬಿಡ್ತು ಅಂದ್ರೆ ಬಹಳ ಕಷ್ಟ ಇದೆ ಗುರು ಸಿ ಎಸ್ ಕೆದು. ನಾನು ಇನ್ನೊಂದು ಹೋಪ್ ಅನ್ನ ಇಟ್ಕೊಂಡಿದ್ದೆ ಅಂದ್ರೆ ಲಾಸ್ಟ್ ಮ್ಯಾಚ್ ನೋಡಿದ್ರೆ ಆತರ ಹೀನವಾಗಿ ಸೋತೋಗ್ಬಿಟ್ಟಿದ್ರೆ 127ಕ್ಕೆ ಆಲ್ಔಟ್ ಅನ್ನ ಕೂಡ ಆಗಿದ್ದು. ಹಾಗಾಗಿ ಅದನ್ನ ಕವರ್ ಮಾಡ್ಕೊಳಕಾದ್ರೂ ಕೂಡ ಇವತ್ತಿನ ಮ್ಯಾಚ್ ಮತ್ತೆ ಹೋಮ್ ಗ್ರೌಂಡ್ ಬೇರೆ ಕೂಡ ಇತ್ತು, ಸಪೋರ್ಟ್ ಕೂಡ ಇರುತ್ತೆ. ಹಾಗಾಗಿ ಆಡ್ತಾರೆ ಮತ್ತೆ ವಿನ್ ಆಗ್ತಾರೆ ಅಂತ ಒಂದು ಕಾನ್ಫಿಡೆನ್ಸ್ ಅನ್ನ ಕೂಡ ಇಟ್ಕೊಂಡ್ರೆ ಫುಲ್ಲು ಮರ್ಯಾದಿನೇ ಕಳೆದ್ಬಿಟ್ರು ಅಲ್ಲಿ. ಏನ್ ಇಲ್ಲಿ ನಮ್ದಾರು ಹೋಗ್ಲಿ, ಆ ಕಡೆ ಸಿ ಎಸ್ ಕೆ ಫ್ಯಾನ್ಸ್ ಮರ್ಯಾದಿನ ಕೂಡ ಅಲ್ಲಿ ಅಲ್ಲೋಲ್ಲ ಕೊಲ್ಲಲ್ಲ. ಅಲ್ಲಿ ಫ್ಯಾನ್ಸ್ ನ ಮುಖದ ರಿಯಾಕ್ಷನ್ ನೋಡ್ಬೇಕಿತ್ತು ನೀವು. ಎಲ್ಲ ಕೂಡ ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಂಡಿದ್ವಿ ಫ್ಯಾನ್ಸ್ ಗಳಲ್ಲಿ. ಈ ತರ ಆಡಿದ್ರೆ ಏನ್ ಮಾಡ್ತಾರೆ ಗುರು. ಅದಾದ್ಮೇಲೆ ಇವತ್ತು ಸಂಜು ಸ್ಯಾಮ್ಸನ್ ಕೂಡ ಅಷ್ಟೇ ಮತ್ತೆ ಅದೇ ರೀತಿ ಸ್ಟ್ರಗಲ್ ನ ಕೂಡ ಮಾಡ್ತಿದ್ರೆ. T20 ಫಾರ್ಮೆಟ್ ಅಲ್ಲಿ ಸ್ಟಾರ್ಟಿಂಗ್ ಏನ್ ಸ್ಟ್ರಗಲ್ ಮಾಡ್ತಿದ್ರಲ್ಲ ಅದೇ ಸ್ಟ್ರಗಲ್ ನ ಕೂಡ ಇಲ್ಲಿ ಮಾಡ್ತಿದ್ರೆ. ಅಲ್ಲೂ ಕೂಡ ಅಷ್ಟೇ ಬರೋರು 11 ರನ್ ಒಳಗೆ ಔಟ್ ಆಗ್ತಾ ಇದ್ರು, ಇಲ್ಲಾಂದ್ರೆ 25 ರನ್ ಒಳಗೆ ಔಟ್ ಕೂಡ ಆಗ್ತಿದ್ರು. ಆದ್ರೆ ಇಲ್ಲಿ ಮತ್ತೆ ಸೇಮ್ ಒಂದು ಸ್ಟ್ರಗಲ್ ನ ಕೂಡ ಕಂಟಿನ್ಯೂ ಮಾಡ್ತಿದ್ರೆ. ನಾನು ಏನು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ದೆ ಎಲ್ಲ ಕೂಡ ಸುಳ್ಳು ಮಾಡ್ತಿದ್ರೆ. ಇವತ್ತು ಓಪನರ್ಸ್ ಇಂದ ಒಂದು ಒಳ್ಳೆ ಸ್ಕೋರ್ ಬರುತ್ತೆ ಅಂತ ಅನ್ಕೊಂಡಿದ್ದೆ. ಅದರಲ್ಲಿ ಸಂಜು ಸ್ಯಾಮ್ಸನ್ ಲಾಸ್ಟ್ ಮ್ಯಾಚ್ 6 ರನ್, ಈ ಮ್ಯಾಚ್ 7 ರನ್. ಇನ್ನ ನೆಕ್ಸ್ಟ್ ಮ್ಯಾಚ್ ಯಾವ ತರ ಆಡ್ತಾರ ಅಂತ ಗೊತ್ತಿಲ್ಲ. ಇಲ್ಲಂತೂ ಲಾಸ್ಟ್ ಡೂ ಆರ್ ಡೈ ಮ್ಯಾಚ್ ಅಂತ ಇರುತ್ತಲ್ಲ, ಅಲ್ಲಿ ಹರಸಾಹಸ ಪಟ್ರು ಕೂಡ ಇಲ್ಲಿ IPL ಏನೋ ಮಾಡಕ್ಕಾಗಲ್ಲ. ಈಗ್ಲಿಂದಾನೆ ಆಡ್ತಾ ಹೋಗ್ಬೇಕು ಗುರು. ಏನಕ್ಕಂದ್ರೆ ನೆಟ್ ರನ್ ರೇಟ್ ತುಂಬಾ ಇಂಪಾರ್ಟೆಂಟ್ ಕೂಡ ಆಗುತ್ತಲ್ಲ. ಸೊ ಲಾಸ್ಟ್ ಗೆ ಸಂಜು ಸ್ಯಾಮ್ಸನ್ ಆಡ್ಕೊಟ್ರು ಕೂಡ ಏನು ಯೂಸ್ ಆಗೋದಿಲ್ಲ. ಅದು T20 ವರ್ಲ್ಡ್ ಕಪ್ ಆಡ್ಕೊಟ್ರಲ್ಲ, ಅಲ್ಲಿ ಆಡ್ದಂಗೆ ಇಲ್ಲಿ ಆಡಿದ್ರು ಅಂದ್ರೆ ಎಂಡಿಗೆ ಏನು ಕೂಡ ಯೂಸ್ ಆಗೋದಿಲ್ಲ. ಈಗಿನ ಸ್ವಲ್ಪ ಆಡಿದ್ರು ಅಂದ್ರೆ ಸ್ವಲ್ಪ ಬೆಸ್ಟ್ ಕೂಡ ಇರುತ್ತೆ ಸಿ ಎಸ್ ಕೆಗೆ, ಇಲ್ಲ ಬಹಳ ಕಷ್ಟ ಕೂಡ ಆಗುತ್ತೆ. ಅದಾದ್ಮೇಲೆ ಋತುರಾಜ್ ಗೈಕ್ವಾಡ್ ಕೂಡ ಅಷ್ಟೇ ಏನಾಗಿದೆ ಗೊತ್ತಾಗ್ತಾ ಇಲ್ಲ. ಕ್ಯಾಪ್ಟನ್ ಗುರು ಹೆಂಗ್ ಆಡ್ಬೇಕು, ಒಂದು ಮ್ಯಾಚ್ ಆದ್ರೂ ಆಡೋದ್ ಬೇಡವಾ. ಲಾಸ್ಟ್ ಮ್ಯಾಚ್ ಕೂಡ ಫ್ಲಾಪ್, ಈ ಮ್ಯಾಚ್ ಕೂಡ ಫ್ಲಾಪ್. ಐ ಥಿಂಕ್ ಇವರಿಗೆ ಓಪನರ್ ಸರಿ ಆಗ್ತಿಲ್ಲ ಅನ್ಸುತ್ತೆ. ಇಲ್ಲಿ ಸಂಜು ಸ್ಯಾಮ್ಸನ್ ಓಪನರ್ ಫ್ಲಾಪ್ ಆಗ್ತಿದ್ದಾರೆ ಅಂದ್ರೆ ಇವ್ರು ಕೂಡ ಡಿಮೋಟಿವೇಟ್ ಆಗೋದು ಕಾಮನ್ ಕೂಡ ಆಗ್ಬಿಡುತ್ತೆ. ಹಾಗಾಗಿ ಹಂಗೇನಾರು ಆಗ್ತಾ ಇದೆಯಾ ಗೊತ್ತಾಗ್ತಾ ಇಲ್ಲ. ಹಾಗಾಗಿ ಇವ್ರನ್ನ ಏನ್ ಮಾಡ್ಕೊಬೇಕು ಅಂದ್ರೆ ಈಗ ಒಂದು ಚೇಂಜರ್ ನ ಮಾಡ್ಕೊಬೇಕು. ಆಯುಷ್ ಮಾತ್ರ ಮತ್ತೆ ಗೈಕ್ವಾಡ್ ಓಪನರ್ ಕಡೆ ಇಳಿದ್ರೆ ಏನಾದ್ರು ಫಲ ಸಿಗ್ಬೋದೇನೋ. ಸೊ ಆತರ ಕೂಡ ಅನಿಸ್ತದೆ. ನೋಡ್ಬೇಕು ಏನ್ ಮಾಡ್ಕೊಳ್ತಾರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಅಂತ. ನೆಕ್ಸ್ಟ್ ಮ್ಯಾಚ್ ಇರೋದೇ ಇನ್ನ RCB ಅಂತ ಪವರ್ ಹೌಸ್ ಮೇಲೆ ನಿಜವಾಗ್ಲೂ ಹೊಡಿಯಕ್ಕಾಗುತ್ತಾ? ನನಗೆ ಅನ್ಸ್ತಿರೋ ಪ್ರಕಾರ 10ಕ್ಕೂ ಹೋಗಕ್ಕಾಗಲ್ಲ ಅನ್ಸುತ್ತೆ. RCB ಅವ್ರು ಏನ್ ಹೊಡಿತಾರಲ್ಲ ಅದ್ರ 10 ಕೂಡ ಹೋಗಲ್ಲ. ಪವರ್ ಹೌಸ್ ಆತರ ರೆಡಿಯಾಗಿ ನಿಂತ್ಕೊಂಡ್ಬಿಟ್ಟಿದೆ RCB. ಮುಂಚೆ ಬಹಳ ಆಡ್ಕೊಳ್ತಾ ಇದ್ರಪ್ಪ CSK ಫ್ಯಾನ್ಸ್, ಹಂಗೆ ಹಿಂಗೆ 10ಕ್ಕೆ ಬರಕ್ಕಾಗಲ್ಲ, ಒಂದ್ಸಲ ಕಪ್ ಹೊಡಿರೋ ಹಂಗೆ ಹಿಂಗೆ ಅಂತ. ಸೊ ಅದಕ್ಕೆ ಹೇಳೋದು ಕರ್ಮ ಇಸ್ ಎ ಬೂಮರಾಂಗ್ ಅಂತ. ನೋಡಿದ್ರೆ ಈಗ 2ಕ್ಕೆ 2 ಮ್ಯಾಚ್ ಕೂಡ ತಮ್ಮ ಹೋಮ್ ಗ್ರೌಂಡ್ ಕೂಡ ಸೇರಿ ಮ್ಯಾಚ್ ಚೆನ್ನಾಗಿ ಸೋದೋಗಿದ್ದಾರೆ CSK ಅವರು. ಸೊ ನಿಜವಾಗ್ಲೂ ಕೂಡ ಏನ್ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅದಾದ್ಮೇಲೆ ನಾವು ವಿಡಿಯೋದಲ್ಲಿ ಇನ್ನೊಂದೇನ್ ಹೇಳಿದೆ ಅಂದ್ರೆ ಇವತ್ತು ಸ್ಪಿನ್ನರ್ಸ್ ಗೆ ವಿಕೆಟ್ ಕೂಡ ಸಿಗುತ್ತೆ ಅಂತ ಹೇಳಿದೆ. ಯುಜವೇಂದ್ರ ಚಹಲಿಗೆ ವಿಕೆಟ್ ಕೂಡ ಸಿಕ್ಕಿದ್ದು. ಅದಾದ್ಮೇಲೆ 2 ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ದು ಫಸ್ಟ್ ಇನ್ನಿಂಗ್ಸ್ ಅಲ್ಲಿ. ಅದು ಮಾತ್ರ ಒಂದ್ ಸ್ವಲ್ಪ ಕಾಸ್ಟ್ಲಿ ಕೂಡ ಆಗ್ಬಿಡ್ತು. ಆಯುಷ್ ಮಾತ್ರ 2 ವಿಕೆಟ್ ಅನ್ನ ಅಂದ್ರೆ 2 ಸಲ ಕ್ಯಾಚ್ ಅನ್ನ ಕೂಡ ಡ್ರಾಪ್ ಮಾಡಿದ್ದು. ಅದಾದ್ಮೇಲೆ ಈ ಕಡೆ CSK ಇನ್ನೊಂದೇನು ಅಂದ್ರೆ ಈ ಪ್ರಶಾಂತ್ ವೀರು ಮತ್ತೆ ಕಾರ್ತಿಕ್ ಶರ್ಮಾಗೆ ಏನಕ್ಕೆ 14 ಕೋಟಿ ಕೊಟ್ಟು ಪರ್ಚೇಸ್ ಮಾಡಿದ್ರೆ ನಂಗಂತೂ ಗೊತ್ತಾಗ್ತಿಲ್ಲ. ಸುಮ್ನೆ ಫುಲ್ ಅನ್ಲಕ್ಕಿ ಅಂತ ಅನಿಸ್ತದೆ CSK.
ಅನ್ಕ್ಯಾಪಡ್ ಪ್ಲೇಯರ್ಸ್ಗೆ ಸುಮಾರು ಇಷ್ಟು ಸುರಿದಿದ್ದಾರೆ ಅಂದ್ರೆ ಸ್ವಲ್ಪನಾದ್ರು ಆಡ್ಕೊಡೋದು ಬೇಡವರು. ಲಾಸ್ಟ್ ಮ್ಯಾಚ್ ಅವರು ಸ್ವಲ್ಪ ಆಡ್ಕೊಡ್ಬೇಕಿತ್ತು. ಮತ್ತೆ ಈ ಮ್ಯಾಚ್ ಅಂತೂ ಫುಲ್ ಹೋಗಿ ಕಾರ್ತಿಕ್ ಶರ್ಮಾ ಬರ್ತಿದಂಗೆ 1 ರನ್ ಹೊಡೆದ್ರು, LBW ಔಟ್. ಅದಾದ್ಮೇಲೆ ಪ್ರಶಾಂತ್ ಗೀರ್ ಕೂಡ ಅಷ್ಟೇ 7 ಬಾಲನ್ನ ವೇಸ್ಟ್ ಮಾಡಿ 6 ರನ್ ಕೂಡ ಹೊಡೆದಿರೋದು. ಸೊ ಏನ್ ನಡೆದಿದೆ CSK ಅನ್ನೋದು ನಿಜವಾಗ್ಲೂ ಗೊತ್ತಾಗ್ತಾ ಇಲ್ಲ ಗುರು. ಈ ಸಲ ಫುಲ್ಲು ಅಲ್ಲೋಲ ಕಲ್ಲೋಲ ಆಗ್ಬಿಟ್ಟಿದೆ CSK ಟೀಮು. ಹಾಗಾಗಿ ಹೇಳೋದು ಯಾರಾದ್ರೂ ಒಬ್ರು ಹಿರಿಯರು ಇರಬೇಕು ನೋಡ್ಕೊಳಕ್ಕೆ ಅಂತ. ಈಗ ಧೋನಿ ಕೂಡ ಎಲ್ಲ ಕಡೆ ಡೇವಿಡ್ ಬ್ರೆವಿಸ್ ಕೂಡ ಕೂತಿರೋದ್ರಿಂದ ಸಖತ್ತು ಒದೆ ಕೂಡ ಬೀಳ್ತಿದೆ. ಅದಾದ್ಮೇಲೆ ನಿತಿನ್ ಎಲಿಸ್ ಕೂಡ ಈಗ ಆಲ್ರೆಡಿ ರೂಲ್ಡ್ ಔಟ್ ಕೂಡ ಆಗಿದ್ರೆ. ಈ ಕಡೆ ಬ್ಯಾಟಿಂಗ್ ಲೈನಪ್ ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ, ಅದಾದ್ಮೇಲೆ ಬೌಲಿಂಗ್ ಲೈನಪ್ ಕೂಡ ಸ್ಟ್ರಾಂಗ್ ಆಗಿ ಕಾಣ್ತಾ ಇಲ್ಲ. ಸೊ ಇನ್ನ ಯಾವ ತರ ಮ್ಯಾನೇಜ್ ಮಾಡ್ಕೊಳ್ತಾರೆ ಅಂತ ಕಾದ್ ನೋಡ್ಬೇಕು. ಹುಚ್ಚು ನಾಯಿ ಕೊಡ್ದಂಗ್ ಹೊಡ್ಸ್ಕೊಂಡ್ರು ಮಾತ್ರ ಇವತ್ತು. ಅದಾದ್ಮೇಲೆ ಸೆಕೆಂಡ್ ಇನ್ನಿಂಗ್ಸ್ ಅಂತ ಕೇಳಂಗಿಲ್ಲ. ಪ್ರಿಯೇಶ್ ಆರ್ಯ ಮತ್ತೆ ಪ್ರಭು ಸಿಮ್ರನ್ ನಿಂತ್ಕೊಂಡು ಆಡಿದ್ಕೆ ಫುಲ್ ವೂಸ್ಟ್ ಮಾಡಾಕಿದ್ದ ಮಾತ್ರ ಇವತ್ತು CSK ನ. ಹಿಂದೆ ಮುಂದೆ ತಿರುಗ್ ನೋಡ್ಬಾರ್ದು, ಓಡ್ತಾ ಇರ್ಬೇಕು ಆ ತರ ಕೊಟ್ಟಿದ್ಯವತ್ತು ಇಬ್ರು ಸೇರ್ಕೊಂಡು. ಏನು ಕೊಟ್ರು ಗುರು. ಲಾಸ್ಟಿಗೆ ಅಲ್ಲಿ ವಿಕೆಟ್ ಬೀಳಿಸ್ಕೊಂತಿದಾರೆ. ಏನ್ ಮಾಡಕ್ಕೆ, ಉಪ್ಪಿಗಿಲ್ಲ ಹುಳಿಗಿಲ್ಲ ಅಂತಾರಲ್ಲ ಆ ತರ ಮಾಡ್ಕೊಂಡಿದ್ದು. ಎಂಡಿಗೆ ವಿಕೆಟ್ಗಳು ಒಂದೇ ಓವರಲ್ಲಿ 2 ವಿಕೆಟ್ ಕೂಡ ಬಿತ್ತು ಮ್ಯಾಥೆಂದ್ರಿಗೆ. ಏನ್ ಮಾಡಕ್ಕೆ, ಆದ್ರೂ ಕೂಡ ಅಲ್ಲಿ ಬ್ಯಾಟ್ಸ್ಮನ್ಸ್ ಗಳು ಕೂಡ ಇದ್ರು. ಶಶಾಂಕ್ ಸಿಂಗ್ ರೆಡಿ ಇದ್ರು, ಅದಾದ್ಮೇಲೆ ಮಾರ್ಕಸ್ ಸೋನೆಸ್ ಕೂಡ ರೆಡಿ ಇದ್ರು. ಇನ್ನು ಕೂಡ ಬ್ಯಾಟಿಂಗ್ ಲೈನ್ ಅಪ್ ಇತ್ತು ಅವ್ರದ್ದು. ಈಸಿಯಾಗಿ ಚೆಚ್ಚಿ ಬಿಸಾಕರು. ಅಷ್ಟಕ್ಕೆ ಅವ್ರು ಸೆಲೆಬ್ರೇಷನ್ ಮೇಲೆ ಸೆಲೆಬ್ರೇಷನ್. ಅದಾದ್ಮೇಲೆ ಇವತ್ತು ಪಂಜಾಬ್ ಕಿಂಗ್ಸ್ ಅಲ್ಲಿ ಎಲ್ಲರೂ ಕೂಡ ಸಾಲಿಡ್ ಆಗಿ ಪರ್ಫಾರ್ಮೆನ್ಸ್ ಅನ್ನ ಕೂಡ ಮಾಡಿದ್ರೆ. ಈ ಕಡೆ ಪ್ರಿಯೇಶ್ ಆರ್ಯ ಕೂಡ ಅಷ್ಟೇ, ಪ್ರಭು ಸಿಮ್ರಾನ್ ಕೂಡ ಅಷ್ಟೇ, ಕೊಹ್ಲಿ ಕೂಡ ಅಷ್ಟೇ, ಅದಾದ್ಮೇಲೆ ಕ್ಯಾಪ್ಟನ್ ಶ್ರೇಯಸ್ ಅಯ್ಯರ್ ಕೂಡ ಅಷ್ಟೇ ಸಕ್ಕತ್ತಾಗಿ ಪರ್ಫಾರ್ಮೆನ್ಸ್ ಅನ್ನ ಮಾಡಿ ಕೇವಲ 18.4 ಓವರ್ಗೆ ಮ್ಯಾಚ್ ಅನ್ನ ಕೂಡ ಎಂಡ್ ಮಾಡಿದ್ದಾರೆ. ಇಲ್ಲಿ ನಿಜವಾಗ್ಲೂ ಸಾಲಿಡ್ ಪರ್ಫಾರ್ಮೆನ್ಸ್ ಇವತ್ತು ಪಂಜಾಬ್ ಕಿಂಗ್ಸ್ ಇಂದ. ನಾನು ಆಕ್ಚುಲಿ ಇವತ್ತು ಬೆಳಗ್ಗೆ ವಿಡಿಯೋದಲ್ಲಿ CSK ಮೇಲೆ ಜಾಸ್ತಿ ಓಪನ್ ಇಟ್ಕೊಂಡಿದ್ದೆ, ಆದ್ರೆ ಇನ್ನೊಂದು ಕೂಡ ಹೇಳಿದೆ ವಿಡಿಯೋದಲ್ಲಿ, ಚೇಸಿಂಗ್ ಟೀಮ್ಸ್ ಗಳಲ್ಲಿ ಈಸಿಗೆ ವಿನ್ ಕೂಡ ಆಗುತ್ತೆ ಅಂತ. ಏನಕ್ಕೆ ಅಂದ್ರೆ ಈ ಒಂದು ಪಿಚ್ ಅಲ್ಲಿ ಯಾವ ಟೀಮ್ಗಳು ತುಂಬಾ ಚೇಸಿಂಗ್ ಮಾಡಿದೆ ಲಾಸ್ಟ್ ಮ್ಯಾಚ್ ಅಲ್ಲಿ, ಆಲ್ಮೋಸ್ಟ್ ವಿನ್ ಕೂಡ ಆಗಿದೆ. ಹಾಗಾಗಿ ಒಂದ್ ಕಡೆ ಅದು ಕೂಡ ಫ್ಯಾಕ್ಟರ್ ಇಂಪಾರ್ಟೆಂಟ್ ಕೂಡ ಆಗುತ್ತೆ ಅಂತ. ಸೊ ಅದೇ ರೀತಿಯಾಗಿ ಇಲ್ಲಿ ಪಂಜಾಬ್ ಕೂಡ ವಿನ್ ಆಗಿದೆ. ಮತ್ತೆ ಇವತ್ತು CSK ಬೌಲರ್ಸ್ ಎಲ್ಲ ಕೂಡ ಹಾಫ್ ಸೆಂಚುರಿ ಕೂಡ ಹೊಡೆದಿದ್ದಾರೆ. ಇನ್ನ ಬ್ಯಾಟಿಂಗ್ ಅಲ್ಲಂತೂ ಮಾಡಕ್ಕಾಗಿಲ್ಲ, ಬೌಲಿಂಗ್ ಅಲ್ಲಾರು ನಾವು ಮಾಡ್ಕೊಡ್ತೀವಿ ಅಂತ ಪ್ರತಿಯೊಬ್ರು ಕೂಡ ನಿಯರ್ ಟು ಹಾಫ್ ಸೆಂಚುರಿ ಕೂಡ ಹೊಡ್ಸ್ಕೊಂಡಿರೋದು. ಯಾರ್ಯಾರು ಇಲ್ಲಿ ಮ್ಯಾಥ್ ಹೆನ್ರಿ 54 ರನ್ ಹೊಡ್ಸ್ಕೊಂಡು 2 ವಿಕೆಟ್ ತಗೊಂಡಿದ್ದಾರೆ. ಅದಾದ್ಮೇಲೆ ಅನುಲ್ ಕಂಬೋಜು 43 ರನ್ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ನೂರ್ ಅಹಮದ್ಗೆ 38 ರನ್ ಕೂಡ ಹೊಡ್ಸ್ಕೊಂಡಿದ್ದಾರೆ. ಅದಾದ್ಮೇಲೆ ರಾಹುಲ್ ಚಹರ್ ನೋಡಿ ಇಲ್ಲಿ 46 ರನ್ ಕೂಡ ಹೊಡ್ಸ್ಕೊಂಡಿರೋದು. ರಾಹುಲ್ ಚಹರ್ ಮತ್ತೆ ನೂರ್ ಅಹಮದ್ ಇಬ್ರು ಕೂಡ ಸ್ಪಿನ್ನರ್ ಆಗಿದ್ದಾರೆ. ಇವತ್ತಿನ ಮ್ಯಾಚ್ ಅಲ್ಲಿ ವಿಕೆಟ್ ಬೀಳುತ್ತೆ ಅಂತ ಅನ್ಕೊಂಡಿದ್ದೆ, ಎಲ್ಲ ಫುಲ್ ಮಣ್ಣು ಮುಗಿಸಿರೋದು ಇವತ್ತು CSK ಅವರು. ನಿಜವಾಗ್ಲೂ ಕೂಡ ಇದನ್ನ ನೋಡ್ಬಿಟ್ರು ಅಂದ್ರೆ ನೆಕ್ಸ್ಟ್ ಮ್ಯಾಚ್ ಅಲ್ಲಿ CSK ಪರ ಮಾತಾಡ್ಬೇಕು ಬೇಡವೋ ಒಂದು ಕೂಡ ಗೊತ್ತಾಗಲ್ಲ ಅವರು. ಈಗಾಗಲೇ 2 ಮ್ಯಾಚ್ ಅನ್ನ ಸೋತು CSK ಟೇಬಲ್ ಎಂಡಲ್ ಕೂಡ ಕುತ್ಕೊಂಡ್ಬಿಟ್ಟಿದೆ. -2 ಪಾಯಿಂಟ್ ಕೂಡ ಆಗಿದೆ. ಇದನ್ನ ರಿಕವರ್ ಮಾಡ್ಕೊಂಡು ಮತ್ತೆ ಮೇಲ್ ಬರಬೇಕು ಅಂದ್ರೆ ಎಲ್ಲಿ ಹೆಂಗ್ ಕವರ್ ಮಾಡ್ಕೊಳ್ತಾರೆ ಏನೋದೇ ಗೊತ್ತಾಗ್ತಿಲ್ಲ. ಮತ್ತೆ ನಮ್ಮ ಸಂಡೇ RCB ಮತ್ತೆ CSK ಮ್ಯಾಚ್ ಕೂಡ ಇರುವಂತದ್ದು. ಇನ್ನು ಅವ್ರು ಯಾವ ತರ ಹೊಡಿತಾರೋ ಗೊತ್ತಿಲ್ಲ, ಅದು ಬೇರೆ ಕಾದ್ ನೋಡ್ಬೇಕು. ಮ್ಯಾಚ್ ಬೆಂಗಳೂರಲ್ಲೇ ಇರೋದ್ರಿಂದ ಸೊ ಹುಚ್ಚನೆ ಹೊಡೆದಂಗ್ ಹೊಡಿ ಎಲ್ಲ ಲಕ್ಷಣ ಕೂಡ ನಂಗೆ ಈಗಲೇ ಕಾಣ್ತಾ ಇದೆ. ಅಷ್ಟೊತ್ತಿಗೆ ಏನೇನು ಪ್ರಿಪ್ರೇಷನ್ ಮಾಡ್ಕೊಳ್ತಾರೋ ಏನು ಪ್ಲಾನ್ ಮಾಡ್ಕೊಳ್ತಾರೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ಇವರು ಹೋಮ್ ಗ್ರೌಂಡ್ ಅಲ್ಲೇ ಈ ತರ ಸೋತಿದ್ದಾರೆ ಅಂದ್ರೆ ಬೆಂಗಳೂರು ಮ್ಯಾಚ್ ಅಂತ ನಿಜವಾಗ್ಲೂ ಕಷ್ಟ ಇದೆ. ಕಾದ್ ನೋಡೋಣ ಏನಾಗುತ್ತೆ ಅಂತ. ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಹಾಕಿ ಲೈಕನ್ನ. ಇದೇ ರೀತಿ ಹೆಚ್ಚಿನ ಕ್ರಿಕೆಟ್ ಕಂಟೆಂಟ್ ಆಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಇನ್ನೊಂದು ಫ್ರೆಶ್ ಕಂಟೆಂಟ್ ಜೊತೆಗೆ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ಜೈ ಹಿಂದ್, ಒಂದೇ ಮಾತರಂ.